ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಆದಿಕಾಂಡ 5ನೇ ಅಧ್ಯಾಯ 6ರಿಂದ 20ನೇ ವಚನವನ್ನು ಧ್ಯಾನ ಮಾಡಲಿದ್ದೇವೆ. ಬದುಕಿದನು ಪಡೆದನು, ಇದರ ಕುರಿತು ನಾವು ಈ ಭಾಗದಲ್ಲಿ ಆಗಾಗ್ಗೆ ನಾವು ನೋಡ್ತೇವೆ, ಅದರ ಬಗ್ಗೆ ನಾವು ಕಲಿತೇವೆ. ಸೇತನು 105 ವರ್ಷದವನಾದಾಗ ಎನೋಷನನ್ನು ಪಡೆದನು. ಎನೋಷನು ಹುಟ್ಟಿದ ಮೇಲೆ ಸೇತನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 807 ವರ್ಷ ಬದುಕಿದನು. ಅವನು ಒಟ್ಟು 912 ವರ್ಷ ಬದುಕಿ ಸತ್ತನು. ಎನೋಷನು ಅಂದರೆ ಮನುಷ್ಯನು ಎಂಬುದಾಗಿ ನಾವು ನೋಡ್ತೇವೆ. ಮುಂದಿನ ವಚನ ಓದ್ತೇನೆ. ಎನೋಷನು 90 ವರ್ಷದವನಾದಾಗ ಕೇನಾನನನ್ನು ಪಡೆದನು. ಕೇನಾನ್ ಹೆಸರಿಗೆ ಅರ್ಥ ಹಂಬಲ್, ಸಬ್ಡ್ಯೂಡ್ ಆರ್ ಮರ್ಚೆಂಟ್, ಅಂದರೆ ತಗ್ಗಿಸಲ್ಪಡುವವನು. ಪ್ರಿಯರೇ, ಇಲ್ಲಿ ನಾವು ಈ ಭಾಗದಲ್ಲಿ ಒಂದೊಂದು ಹೆಸರುಗಳನ್ನು ಸಹ ನೋಡುವಾಗ ಒಂದೊಂದು ಹೆಸರಿಗೆ ಅರ್ಥವನ್ನು ದೇವರಿಟ್ಟಿದ್ದಾರೆ. ಯಾರೊಬ್ಬರ ಹೆಸರು ಬೈಬಲ್ನಲ್ಲಿ ಬರೆಯಲ್ಪಟ್ಟಿದ್ರೆ ಅವರ ಹೆಸರನ್ನು ದಯವಿಟ್ಟು ಬೈಪಾಸ್ ಮಾಡಿ ಇನ್ನು ಮುಂದಕ್ಕೆ ಹೋಗಬೇಡ್ರಿ. ಏನು ಆ ಹೆಸರು ಯಾಕೆ ಬಂತು, ಆ ಹೆಸರಿನ ಅರ್ಥ ಏನು, ಅದರಿಂದ ನನಗೆ ದೇವರು ಏನು ಕಲಿಸ್ತಾ ಇದ್ದಾರೆ ಎಂಬುದಾಗಿ ನಾವು ತಿಳ್ಕೊಳ್ಳೋರಾಗಿರಬೇಕು. ಸರಿ, ಇಲ್ಲಿ ಕೇನಾನನು ಹುಟ್ಟಿದ ಮೇಲೆ 10ನೇ ವಚನ, ಎನೋಷನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 815 ವರ್ಷ ಬದುಕಿದನು. ಅವನು ಒಟ್ಟು 905 ವರ್ಷ ಬದುಕಿ ಸತ್ತನು. ಕೇನಾನನು 70 ವರ್ಷದವನಾದಾಗ ಮಹಲೇಲನನ್ನು ಪಡೆದನು. ಮಹಲೇಲನು ಅಂದ್ರೆ ಅರ್ಥ ದ ಶೈನಿಂಗ್ ಒನ್ ಆಫ್ ಎಲ್, ಅಂದರೆ ಅವನು ಶೋಭಿಸಲ್ಪಡುವಂಥ ಒಬ್ಬ ವ್ಯಕ್ತಿ ಆಗಿರ್ತಾನೆ. ಅವನು ಹುಟ್ಟಿದ ಮೇಲೆ ಕೇನಾನನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 840 ವರ್ಷ ಬದುಕಿದನು. ಅವನು ಒಟ್ಟು 910 ವರ್ಷ ಬದುಕಿ ಸತ್ತನು. ಮಹಲೇಲನು 65 ವರ್ಷದವನಾದಾಗ ಎರದನನ್ನು ಡಿಸೆಂಡ್ಸ್ ಎಂಬುದಾಗಿ ಅವನ ಹೆಸರಿನ ಅರ್ಥ, ಅಂದರೆ ಇಳಿದು ಬಂದನು, ಅಂದರೆ ಕೆಳಗೆ ಹೋದನು ಎಂಬುದಾಗಿ ಅವನ ಅರ್ಥ. ಕೆಳಗೆ ಹೋಗಬೇಡ್ರಿ, ಮೇಲಕ್ಕೆ ಬನ್ನಿರಿ ಯಾವಾಗಲೂ. ಎರದನು ಹುಟ್ಟಿದ ಮೇಲೆ ಮಹಲೇಲನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು 830 ವರ್ಷ ಬದುಕಿದನು. ಅವನು ಒಟ್ಟು 895 ವರ್ಷ ಬದುಕಿ ಸತ್ತನು. ಎರದನು 162 ವರ್ಷದವನಾದಾಗ ಅನೋಕನ ಹೆಸರಿಗೆ ಅರ್ಥ ಡೆಡಿಕೇಟೆಡ್ ಆರ್ ಟ್ರೈನ್ಡ್ ಆರ್ ಡಿಸಿಪ್ಲಿನ್, ಪ್ರತಿಷ್ಠಿಸಲ್ಪಟ್ಟವನು, ತರಬೇತಿಗೊಂಡವನು, ಶಿಸ್ತಿನುಳ್ಳವನು ಎಂಬುದಾಗಿ ಹನೋಕನ ಹೆಸರಿಗೆ ಅರ್ಥ ಇರುವಂಥದ್ದಾಗಿದೆ. ನಾವು ಸಹ ಪಡುವವರಾಗಿರಬೇಕು, ದೇವರಿಗೆ ಪ್ರತಿಷ್ಠಿಸಲ್ಪಟ್ಟಿರುವವರಾಗಿರಬೇಕು. ಮಾತ್ರವಲ್ಲದೆ ನಾವು ದೇವರನ್ನೇ ಹೊಂದಿಕೊಂಡು ಶಿಸ್ತಿನವರು ಉಳ್ಳವರಾಗಿರಬೇಕು. ಹನೋಕನು ಹುಟ್ಟಿದ ಮೇಲೆ ಎರದನು 800 ವರ್ಷ ಬದುಕಿ ಸತ್ತನು. ಅವನು ಒಟ್ಟು 962 ವರ್ಷ ಬದುಕಿ ಸತ್ತನು. ಸರಿ, ಇಲ್ಲಿ ಬದುಕಿ ಸತ್ತನು ಅಂತ ಅನೇಕ ಬಾರಿ ಈ ಭಾಗದಲ್ಲಿ ಬರೆದಿದೆ. ಅಂದರೆ ಅವರೇನೂ ಮಾಡಲಿಲ್ಲ, ಈ ಲೋಕದಲ್ಲಿ ಅವರು ಏನೂ ಮಾಡಲಿಲ್ಲ. ಅನೋಕನ ಮಾತ್ರನೇ ಅವನು ಬದುಕಿ ಸತ್ತನು ಮಾತ್ರ ಅಲ್ಲ, ಅವನು ಬದುಕಿರುವಾಗ ಏನೆಲ್ಲ ದೇವರಿಗಾಗಿ ಮಾಡಿದನು ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನಾವು ನೋಡೋಕೆ ಹೋಗ್ತೀವಿ. ಬಾಕಿಯವರೆಲ್ಲರೂ ಭಾಳ ವರ್ಷ ಬದುಕಿದ್ರು, ಗಂಡು ಹೆಣ್ಣು ಮಕ್ಕಳನ್ನ ಪಡೆದ್ರು, ಸತ್ತರು. ಇದು ಜೀವಿತನಾ? ಇದರಿಂದ ನಮಗೆ ಅರ್ಥ ಆಗೋದೇನಂತಂದರೆ, ನಾವು ಬದುಕಿರುವಾಗ ದೇವರಿಗಾಗಿ ಏನಾದರೂ ನಾವು ಮಾಡಬೇಕು ಅನ್ನೋ ತೀರ್ಮಾನ ನಾವು ತಗೊಳ್ಬೇಕು. ನಿನ್ನ ನನ್ನ ಹಿಸ್ಟ್ರಿ ಇದಾಗಿರಬಾರ್ದು. ನಿಮ್ಮ ಮಕ್ಕಳ ಒಂದು ಚರಿತ್ರೆ ಇತಿಹಾಸ ಇದಾಗಿರಬಾರ್ದು. ದೇವರೇ ಯಾರೂ ಮಾಡದೇ ಇರೋಂಥ ಯಾವುದಾದ್ರೂ ಒಂದು ಮಹಾಕಾರ್ಯ ನಿನ್ನ ರಾಜ್ಯಕ್ಕಾಗಿ ನಾನು ಮಾಡಬೇಕು, ನನ್ನನ್ನು ಉಪಯೋಗಿಸು ದೇವರೇ. ಬರೀ ಬದುಕಿ ಸಾಯೋದಲ್ಲ,
ದೇವರೇ, ಏನಾದರೂ ಒಂದು ಚರಿತ್ರೆಯನ್ನು ನಾನು ಮಾಡಬೇಕು, ಅದು ನಿನ್ನಲ್ಲೇ ಸಾಧ್ಯ ಎಂಬುದಾಗಿ ನೀವು ತೀರ್ಮಾನ ಮಾಡಿ ಇವತ್ತಿಂದ ಪ್ರಾರ್ಥನೆ ಮಾಡಿ. ಖಂಡಿತವಾಗಿ ನೋಡ್ರಿ ಪ್ರಿಯರೇ, ಅನೇಕರಿಗೆ ನಿಮ್ಮ ಜೀವಿತ ಆಶೀರ್ವಾದವಾಗಿರ್ತದೆ. ಏನೋ ಬದುಕಿದ್ದೀನಿ, ಆದ್ದರಿಂದ ಬದುಕಿದ್ದೀನಿ, ಸಾಯ್ತೀನಿ ಅನ್ನೋರು ಎಷ್ಟೋ ಜನ ಇವತ್ತಿದ್ದಾರೆ. ಇಲ್ಲ ಪ್ರಿಯರೇ, ನಿಮ್ಮನ್ನು ದೇವರು ಇಟ್ಟಿರೋದು ಮುಖ್ಯವಾಗಿ ಯೇಸು ಸ್ವಾಮಿಯನ್ನು ನಂಬಿದಂಥ ದೇವರ ಮಕ್ಕಳ ಮೂಲಕ ದೇವರು ಯಾರನ್ನಾದರೂ ಸ್ಪರ್ಶಿಸುವುದಕ್ಕೆ, ನಿಮ್ಮ ಸಾಕ್ಷಿಯ ಮೂಲಕ ಯಾರಿಗಾದರೂ ಒಂದು ಒಳ್ಳೆಯ ಕಾರ್ಯ ಮಾಡೋಕ್ಕೆ ದೇವರು ನಿನ್ನನ್ನು ಇಟ್ಟಿದ್ದಾರೆ. ಆದ್ದರಿಂದ ದೇವರೇ, ನಿನಗಾದರೂ ಏನಾದರೂ ನಾನು ಮಾಡಬೇಕು, ನಿನ್ನ ರಾಜ್ಯಕ್ಕಾಗಿ ಏನಾದರೂ ಮಾಡಬೇಕೆಂಬುದಾಗಿ ನೀವು ದೇವರನ್ನ ಕೇಳ್ರಿ, ನಿಮ್ಮನ್ನು ದೇವರು ಉಪಯೋಗಿಸ್ತಾರೆ. ಈ ಮನುಷ್ಯರ ಥರ ಬರೀ ನಾವು ಎಷ್ಟೋ ವರ್ಷ ಬದುಕಿರೋದಲ್ಲ ಮುಖ್ಯ, ಆದರೆ ನಾವು ಕಡಿಮೆ ವರ್ಷ ಬದುಕಿದ್ರು ಅಥವಾ ದೇವರು ನಮಗೆ ಎಷ್ಟು ಆಯುಷ್ಯ ಕೊಟ್ಟಿದ್ದಾರೋ ಅಷ್ಟು ಆಯುಷ್ಯದಲ್ಲಿ ಬದುಕಿದ್ರು ದೇವರಿಗಾಗಿ ನಾವು ಏನು ಮಾಡಿದ್ದೀವಿ ಅನ್ನೋದು ಭಾಳ ಪ್ರಾಮುಖ್ಯ. ಆ ರೀತಿ ಒಂದು ಆಶೆ ನಿಮ್ಮಲ್ಲಿ ಉಂಟಾಗಲಿ. ಕರ್ತನು ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡೋಣ ಬಾ. ಪರಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ಈ ಇಮನುಷ್ಯರನ್ನು ನಾವು ನೋಡ್ತೀವಪ್ಪ ದೇವರೇ, ಎಷ್ಟೋ ವರ್ಷ ಬದುಕಿದರು, ಸತ್ತರು, ಆದರೆ ದೇವರ ರಾಜ್ಯಕ್ಕಾಗಿ ಏನು ಮಾಡಿಲ್ಲ. ನಾವು ಆ ರೀತಿ ಇರಬಾರ್ದು. ಈ ಮೆಸೇಜನ್ನು ಕೇಳಿಸ್ಕೊಳ್ತಾರಂಥ ಪ್ರತಿಯೊಬ್ಬೊಬ್ಬರು ನಮಗೆ ಜೀವವನ್ನು ಕೊಟ್ಟಿದ್ದೀಯ. ನಾವು ಸಭೆಗಾಗಿ, ದೇವರ ಸೇವೆಗಾಗಿ, ದೇವರ ರಾಜ್ಯಕ್ಕಾಗಿ ಯಾರೂ ಮಾಡದೇ ಇರುವಂಥ ಕಾರ್ಯಗಳನ್ನು ಮಾಡಬೇಕು. ನಮ್ಮ ಸಮಯ, ನಮ್ಮ ಹಣ, ನಮ್ಮ ತಲಾಂತುಗಳನ್ನ ನಿನ್ನ ರಾಜ್ಯಕ್ಕಾಗಿ ಉಪಯೋಗಿಸುವಾಗೆ ನಮ್ಮೆಲ್ಲರೂ ಕೃಪೆ ಕೊಡು. ಆ ರೀತಿ ನೀವು ಮಾಡ್ತೀರ, ಅದಕ್ಕಾಗಿ ಸ್ತೋತ್ರ. ಯಾರಾದರೂ ಇವಾಗ ನನ್ನನ್ನು ಉಪಯೋಗಿಸುದೇವರೇ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿನ್ನ ಅಭಿಷೇಕ ಅವರ ಮೇಲೆ ಇಳಿದು ಬರಲಿ. ನಿನ್ನ ರಾಜ್ಯಕ್ಕಾಗಿ ಏನಾದರೂ ಮಾಡುವಾಗ ಅವ್ರನ್ನ ಉಪಯೋಗಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ. ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಯೇಸು ನಿಮ್ಮನ್ನು ಕೈ ಬಿಡನು. ಓ ಎಂಥ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಆತ್ಮನ ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು.
ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆ ನಾಗ ಎನ್ ಸ್ವಸ್ಥ ಗೈದನು. ಎನ್